ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಘಟನೆ ಸ್ಥಾಪನೆಗೆ ವಿರೋಧಿಸಿ ರೈತ ಸಂಘ, ಹಸಿರು ಸೇನೆ ಮತ್ತು ಚಿಲಗಾನಹಳ್ಳಿ ಗ್ರಾಮದ ರೈತರಿಂದ ತಾಲೂಕಿನ ಕಚೇರಿಗೆ ಟ್ರ್ಯಾಕ್ಟರ್ ಮೂಲಕ ಬಂದು ದಿಢೀರಂತ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ರೈತ ಸಂಘದವರು. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಹಸಿರು ಸೇನೆ ಸಂಘದಿಂದ ಪ್ರತಿಭಟನೆಯ ಮೂಲಕ ಗಣಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಕಾರಣ ಚಿಲಗಾನಹಳ್ಳಿ ಸಮೀಪದಲ್ಲಿರುವಂತಹ ಅರಣ್ಯ ಪ್ರದೇಶ ಮತ್ತು ಕೆರೆಕಟ್ಟೆ ಇದ್ರೂ ಕೂಡ ಗಣಿ ಮತ್ತು ಭೂ ವೈಜ್ಞಾನಿಕ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಯನ್ನ ಮಾಡಲು ಬಿಡಬಾರದು ಎಂದು ಅಲ್ಲಿನ ರೈತ ಸಂಘದವರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಚಿಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ 10 ಜನರಿಗೆ 2014ರಲ್ಲಿ ತಲಾ 5 ರಿಂದ 6 ಎಕರೆ ಭೂಮಿಯನ್ನ ಮಂಜೂರು ಮಾಡಿ ಗಣಿ ಮತ್ತು ಭೂ ವೈಜ್ಞಾನಿಕ ಇಲಾಖೆ ಅವರಿಗೆ ಗಣಿಗಾರಿಕೆಯನ್ನ ಮಾಡಲು ಅವಕಾಶವನ್ನ ನೀಡಿದ್ದಾರಂತೆ. ಇನ್ನು ಈ ಗಣಿಗಾರಿಕೆಯನ್ನ ಮಾಡಲು ಬಿಡಬಾರದು ಎಂದು ಅಲ್ಲಿರುವಂತಹ ರೈತ ಸಂಘದವರು ಪ್ರತಿಭಟನೆಯನ್ನ ನಡೆಸಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೊರಟಗೆರೆ ಕ್ಷೇತ್ರವನ್ನ ಮಿನಿ ಬಳ್ಳಾರಿ ಮಾಡಲು ಹೊರಟಿರುವಂತಹ ಗಣಿ ಮತ್ತು ಭೂ ವೈಜ್ಞಾನಿಕ ಇಲಾಖೆಯ ವಿರುದ್ಧ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆಯಿಂದ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಮೊದಲಿನಿಂದ ಈ ಹೋರಾಟ ನಡೆದುಕೊಂಡು ಬಂದಿದೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಕ್ಕಿಲ್ಲ. ಇನ್ನು ಈ ಮನವಿಯನ್ನ ಸಲ್ಲಿಸದೇ ಇದ್ರೆ ಉಗ್ರ ಹೋರಾಟವನ್ನ ನಡೆಸಲಾಗುತ್ತೆ ಎಂದು ರೈತ ಸಂಘದವರು ಮುನ್ನೆಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಮನವಿಯನ್ನ ಮಾಡ್ತಾ ಬಂದಿದ್ದಾರೆ. ಕೂಡಲೇ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು. ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಬಹಳ ಸರಿ ಮನವಿ ಮಾಡಿದ್ದಾರೆ. ಯಾಕೋ ಜಿಲ್ಲಾಡಳಿತ ಸರ್ಕಾರ ಬಹಳ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೊರಟಗೆರೆ ತಾಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ಥರ ಒಂದು ಗಣಿಗಾರಿಕೆ ನಡೀತಾ ಇದೆ. ಕೋಲ್ಗಟ್ಟ ಅನ್ನೋಂಥ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದಲೂ ರೈತರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣಿಗಾರಿಕೆ ನಡೀತಾ ಇದೆ. ಯಾವುದೇ ಮಾನದಂಡ ಇಲ್ಲ. ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ. ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬಹಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡೋಗಿ ರೋಡಲ್ಲಿ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಮತ್ತು ಏನು ಟಾರ್ಪಲ್ ಮುಚ್ಚಿ ತಗೊಂಡೋಗ್ಬೇಕು ಅಂತ ಗೈಡ್ಲೈನ್ಸ್ ಇದೆ, ಅದು ಸಹ ಅವರು ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ತುಂಬ್ಕೋಬೇಕು ಅಂತೇಳಿ ಗಣಿಗಾರಿಕೆ ಮಾಡೋಂಥ ಜನರು ಇವತ್ತು ವಾಣಿಜ್ಯೋದ್ಯಮಿಗಳು ಇವತ್ತು ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇರೋದ್ರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ರೈತರು ಸಾರ್ವಜನಿಕರು ಕೇಳ್ತಾರೆ. ಆ ಭಾಗದಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಳ್ಳಿಗಾಡಿನ ಒಂದು ಪ್ರಾಕೃತಿಕ ಅಸಮತೋಲನವನ್ನು ಉಂಟಾಗೋದನ್ನು ತಡಿಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಸರ್ವೆ ನಂಬರ್ 21 ಮಜ್ಜಿರಿ ತಾಲೂಕು ಸುನವಾಡಿ ಸರ್ವೆ ನಂಬರ್ 16 ಎರಡೂ ಕಡೆ 14 ಸಿರಾ ತಾಲೂಕು 14 ನಡೆಯಲು ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸರ್. ಎಲ್ಲ 35 ಹಳ್ಳಿ ರೈತರಿಗೆ ತೊಂದರೆ ಆಗ್ತಾ ಇದೆ. ಇನ್ನೊಂದು ಜಿಂಕೆ ಇದ್ದಾರೆ, ಮರ ಇದ್ದಾವೆ, ಇನ್ನು ನದಿಗಳಿದ್ದಾವೆ, ಕರಡಿಗಳಿದ್ದಾವೆ, ಬೇಜಾನ್ ಪ್ರಾಣಿಗಳಿದ್ದಾವೆ. ಎಲ್ಲ ಪ್ರಾಣಿಗೂ ತೊಂದರೆ ಆಗ್ತಾ ಇದೆ. ಇನ್ನೊಂದು ಸುತ್ತ ರೈತರು ಜಮೀನುಗಳು, ಪಂಪ್ ಸೆಟ್ಗಳು, ಬೋರ್ಗಳಿದ್ದಾವೆ, ಎಲ್ಲ ಬಂದ ಹೋಗ್ತವೆ. 35 ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇದೆ. ಮಜಿರಿ ತಾಲೂಕು ಸುನವಾಡಿ ಸರ್ವೆ ನಂಬರ್, ಕೊರಟಗೆರೆ ತಾಲೂಕು ಗಿರಿಗನಹಳ್ಳಿ ಸರ್ವೆ ನಂಬರ್ 21 ಇವೆರಡು ಸರ್ವೆ ನಂಬರ್ ಗಣಿಗಾರಿಕೆ ಫಸ್ಟ್ ನಿಲ್ಲಿಸ್ಬೇಕು ಸ್ವಾಮಿ. ಇಲ್ಲ 35 ಹಳ್ಳಿ ಬೋರ್ಗಳು ಬಿಡಬೇಕಾಗುತ್ತೆ. ಈ ಫಸ್ಟ್ ನಿಲ್ಲಿಸ್ಬೇಕು ಸ್ವಾಮಿ. ಇದೆ ನಿಮ್ಮ ಹೆಸರೇನು? ನನ್ನ ಹೆಸರು ಬಿ ಜಯರಾಮಯ್ಯ, ಭೈರವನಗರ, ಮಜಿರಿ ತಾಲೂಕು. ಯಾವತ್ತಿಂದ ಹೋರಾಟ ಆಗ್ತಿದೆ ಇದು? ಮೊದಲಿಂದ ಓಡಾಡ್ತಾ ಇದ್ದೀವಿ ಸ್ವಾಮಿ. 5-6 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಹೌದು ಸ್ವಾಮಿ. ಈಗ ಬೇಕು ಅಂತ ಮಾಡ್ತಾರೆ. ಸಿರಾ ತಾಲೂಕಿನಲ್ಲಿ ಇದೇ ಗಣಿಗಾರಿಕೆ ಮಾಡಿ ವಜಾ ಮಾಡಾಕವ್ರೆ. ಅಲ್ಲಿ ತಹಶೀಲ್ದಾರ್ ವಜಾ ಮಾಡಕ್ ಬಿಟ್ಟವ್ರೆ. ಅದು ರಿಪೋರ್ಟ್ ಇದೆ, ನಮ್ಮ ಇದೇ ರಿಪೋರ್ಟ್. ಇದು ಯಾಕೆ ಮಾಡ್ತಾ ಇಲ್ಲ ಇವರು?
ಆ ಊರು ಬಂದು ಇಲ್ಲಿ ಮತ್ತೆ ಮಾಡ್ತಿದ್ದೀರಾ? ಅವರೇ ಬಂದು ಇಲ್ಲಿ ಮಾಡ್ತಾ ಇರೋದು ಇವಾಗ. ಶಿರಾ ತಾಲೂಕು 14 ನಡಿಯರು ಏನ್ ಮಾಡ್ಯವ್ರೆ ವಜಾ ಆಗಿದೆ, ಅವ್ರು ಬಂದು ಕೊಡಗೆರೆ ತಾಲೂಕಿನಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಕೊಡಲಿಲ್ಲ ಅಂತ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಕೊಡಗೆರೆ ತಾಲೂಕು ಮಜ್ಜಿಗೆ ತಾಲೂಕು 2 ತಾಲೂಕು ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಬರ್ಬೇಕಿಲ್ಲ? ಇಲ್ಲಿ ಮಾಡೋರು ಇಲ್ಲ, ರೈತರು ಯಾರು 35 ಒಳಗೆ 35 ಒಳಗೂ ತೊಂದರೆ ಆಗ್ತಾ ಇದೆ. ಫಸ್ಟ್ ನಿಲ್ಬೇಕಿದೆ, ವಜಾ ಆಗಿಲ್ಲ, ಪೆಂಡಿಂಗ್ ನಿಲ್ಕೊಂಡಿದ್ದಾರೆ. ಈ ಆಫೀಸರ್ಗಳೆಲ್ಲ ಗುಟ್ಟು ಕಾಲರು ಅವ್ರ ದುಡ್ದಾಗ ಮಾಡ್ತಾವ್ರೆ ಒಳಗಡೆ, ರೈತರು ಸಾಯಿಸ್ತವ್ರೆ. ನಾವು ಯಾಕೆ ಗೊತ್ತಾಗ್ಬೇಕು ಅವ್ರಿಗೆಲ್ಲ? ಚಿಲ್ಗನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಅದೀಗ ನಿಲ್ಲಬೇಕು ನಮಗೆ. ಅದರಿಂದ ದೇವಸ್ಥಾನಗಳಿಗಾಗಲಿ, ಸುತ್ತಮುತ್ತ ಕೆರೆಗಳಿಗಾಗಲಿ, ಸ್ಕೂಲ್ ಇದೆ, ಊರುಗಳಿದೆ, ಬೋರ್ವೆಲ್ಗಳಿದೆ, ಎಲ್ಲಕ್ಕೂ ತೊಂದರೆ ಆಗ್ತದೆ. ಆ ತೊಂದರೆ ನಿಲ್ಲಿಸ್ಬೇಕು ಅಂದರೆ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲ್ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಿನ್ನೆ ಇಷ್ಟೆಲ್ಲ ಮಾತಾಡಿದ್ರು, ನೆನ್ನೆನೂ ಬಂದಿದ್ದಾರೆ, ರೈತರೆಲ್ಲ ಹೋಗಿ ತಡೆದಿದ್ದೀವಿ. ಇದು ಏನಾಗಿದೆ, ಇವತ್ತು ಹೋಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ. ಇದಕ್ಕೆ ಬರೀ ಯಾದಗಿರಿ ಚಿಲ್ಗನಹಳ್ಳಿ ಜನನೇ ಅಲ್ಲ, ವಟಗೇರಿ ಗ್ರಾಮ ಪಂಚಾಯತಿ ಜನ ಅಲ್ಲ, ತಾಲೂಕಿನಲ್ಲಿ ಇರುವಂತ ರೈತರುಗಳೆಲ್ಲ ಇದ್ರಿಗೆ ಕೈ ಜೋಡಿಸ್ಬೇಕು. ಇದು ಎಲ್ರಿಗೂ ತೊಂದರೆ ಆಗುತ್ತೆ ಇದರಿಂದ. ಎಲ್ಲೋ ಅಲ್ಲಿ ಓಡಾಡೋ 2 ಹಳ್ಳಿಗಲ್ಲ, ಪ್ರತಿಯೊಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗ್ಲಿ, ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಇದು ನಿಲ್ಲಬೇಕು. ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು, ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ದಯಮಾಡಿ ಜನಗಳಿಗೆ ತೊಂದರೆ ಕೊಡದಂಥ ರೀತಿ ಇದನ್ನ ಬಂದ್ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಸರ್. 2 ಕಡೆ ಒಂದು ಚಾಮುಂಡಿ ಟ್ರಸ್ಟ್ ಅಂತ ಇದೆ, 2 ಕಡೆನೂ ಕೃಷಿಯರು ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿ ಅವಲೇ ರೋಡಿನ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ನಾವು ಸ್ಥಗಿತ ಮಾಡಕ್ಕೆ ಹೋದ್ರೆ ಎಷ್ಟು ಸರಿ ಬಂದು ಕೇಳಿರೋ ಭಾಗದಾಗೆ ನಮಗೇನು ಬೆಲೆ ಸಿಕ್ಕಿಲ್ಲ ಇಲ್ಲಿ ಅಧಿಕಾರಿ ವರ್ಗದಿಂದ. ನಮ್ಗೆ ಈಗಲೇ ಈ ಕೂಡಲೇ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಮನ ಹರಿಸಿ ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಒಂದು ತೀರ್ಮಾನ ತಗೋಬೇಕು. ಮತ್ತು ಎತ್ತಿನಹೊಳೆ ಭಾಗಕ್ಕೆ ಇವತ್ತು 525 ಕೋಟಿ ಬಿಡುಗಡೆ ಮಾಡ್ಯವ್ರೆ. ಆ ಭಾಗದಲ್ಲೇ ಎತ್ತಿನಹೊಳೆ ಹಾದು ಹೋಗ್ತಾ ಐತೆ. ಹಂಗೆ ಅಷ್ಟಿದ್ರೂ ಇವತ್ತು ಆ ಗಣಿಗಾರಿಕೆ ಅನ್ನೋದು ನಿಲ್ತಾ ಇಲ್ಲ. ಈ ಸರ್ವೆ ನಂಬರಾಗಿ ಮಾಡ್ತೀವಿ, ಇಲ್ಲಿ ಹತ್ರಕ್ಕೆ ಸಿಗ್ತದೆ ಅಂದರೆ ಅವರೇ ಮುಂದಿನ ಸರ್ವೆ ನಂಬರಿಗೆ ಇದನ್ನು ತಗೊಂಡಿರೋ ಪರ್ಮಿಷನ್ ತಗೊಂಬತ್ತಿದ್ದಾರೆ. ದಿನ ಬೆಳಿಗ್ಗೆ ಹತ್ರ ನಮಗೆ ಅವಲೇ ಶನಿವಾರ ಏನೋ ಡ್ರೋನ್ ಸರ್ವೆ ಐತೆ ಅಂತ ಗಮನಕ್ಕೆ ತಂದಿದ್ದಾರೆ. ನಾವು ಅದಕ್ಕೋಸ್ಕರ ಇವತ್ತು ಅಲ್ಲಿಂದ ಊರಿಂದ ಬಂದಿದ್ದೀವಿ. ರೈತರು ಇದೈತೆ ಅಂದಿದ್ದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಕೃಷಿಯರು ಆಗಬಾರ್ದು. ನಮ್ಮ ಗ್ರಾಮದ ಜನ ಹೇಳೋದೇನು ಅಂದರೆ ಸರ್ವೆ ನಂಬರಾಗಿ ಹೆಂಗೆ ಸೇರು, ನಿಮ್ಮ ಸರ್ವೆ ನಂಬರ್ ಇಷ್ಟು ಜನ ಪಿತ್ರಾರ್ಜಿತ ಆಸ್ತಿಗೆ ಇವ್ರು ನಮ್ಮೂರಿಗೆ ಮೀಟಿಂಗ್ ಮಾಡೋಕ್ಕೆ ಬಂದಿಲ್ಲ, ನಮ್ಮೂರಾಗೆ ಬಂದು ಕೂಕೊಂಡು ಮಾತಾಡಿಲ್ಲ, ಏನಿಲ್ಲ, ಏಕಾಏಕಿ ಮೇಗಳಿಂದ ಬಂತು. ಮೇಗಳಿಂದ ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಸರ್ವೆ ನಂಬರಿಗೆ ಪಿತ್ರಾರ್ಜಿತ ಆಸ್ತಿನ ಇವ್ರು ಏಕದಮ್ ಕೈಗಾರಿಕಾ ಪ್ರದೇಶ ಅಂತ ಕುಂಡ್ರಿಸೋಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು? ಹಂಗಂತಲೇ ಇವತ್ತು ನಮ್ಮೂರು ಗ್ರಾಮದಾಗ ಅಷ್ಟು ಮನೆ, ಕೆರೆ ಏನೈತೋ ಎಲ್ಲನೂ ಅವ್ರಿಗೆ ಬರ್ಕೊಟ್ಟು ಬಿಡಲಿ, ನಾವು ಆ ಊರೇ ಬಿಟ್ಟು ಹೊರಟೋತೀವಿ, ಗಣಿಗಾರಿಕೆನೇ ಮಾಡಿಸ್ಕೊಳ್ಳಿ ಇವರು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಆಗೋದು ಬೇಡ ಅಂತ ಕೇಳ್ಕೊಂತೀವಿ. ಏನು ಇವತ್ತು ಕೊರಟಗೆರೆ ತಾಲೂಕು ಒಂದು ಬಳ್ಳಾರಿ ಆಗಕ್ಕೆ ಇವತ್ತು ತಾಲೂಕು ಅಧಿಕಾರಿಗಳು ಮಾಡಕ್ಕೆ ಹೊರಟವ್ರೆ. ಏನಪ್ಪ ಅಂದರೆ ಗಣಿಗಾರಿಕೆನ 2016ರಿಂದಲೂ ಸಹ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವ್ರು. ಇವತ್ತು ತಾಲೂಕು ಅಧಿಕಾರಿಗಳು ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು, ಬುಕ್ಕಾಪಟ್ಟಣ ಇರ್ಬೋದು, ಗೌರಿಕಲ್ ಇರ್ಬೋದು, ಈ ಚನ್ನರಾಯನದುರ್ಗ ಹೋಬಳಿ ಆಯಿತು, ಈಗ ಕೊರಟಗೆರೆ ಕಸಬಾಕ್ಕೆ ಕಾಲಿಟ್ಟವ್ರೆ ಗಣಿಗಾರಿಕೆಯರು. ಏನಿವತ್ತು ಚಿಲ್ಗನಹಳ್ಳಿ ಸರ್ವೆ ನಂಬರ್ 21ಗೆ ಇಲ್ಲಿಗೆ 2018ರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿರೋದ ತಪ್ಪಿಗೆ ಇವತ್ತು 14ರಲ್ಲಿ ಇವತ್ತಿನ ರೈತರು ಇವತ್ತಲ್ಲಿ ಕಷ್ಟನ ಅನುಭವಿಸಕ್ಕಂತ ತಂದೊಡ್ಡವ್ರೆ. ಯಾಕಪ್ಪ ಅಂದರೆ ಅವತ್ತು ಯಾರೋ 14 ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಅವತ್ತಿನ ತಹಸೀಲ್ದಾರು ಆರ್ಡ್ರ್ ಮಾಡೋಗವ್ರೆ. ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲೂಕು ಅಧಿಕಾರಿಗಳು. ಯಾಕೆ ಅದನ್ನು ಕಂಟಿನ್ಯೂ ಮಾಡ್ಕೊ ಬರ್ತಾವ್ರೆ, ಡಿಸ್ಕಂಟಿನ್ಯೂ ಮಾಡಿಲ್ಲ. ಈಗ ಶಿರಾ ತಾಲೂಕಿನಲ್ಲಿಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡವ್ರೆ. ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿಲ್ಗನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು. ನಾವು ಬೇಡ ಅಂತ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ DGPS, ಡ್ರೋನ್ ಸರ್ವೆ, ಮ್ಯಾನ್ಯುಯಲ್ ಸರ್ವೆ ಮಾಡೋಕೆ ಹೊರಟವ್ರೆ. ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ. ಅದಕ್ಕೆ ಏನು ನಿನ್ನೆನೂ ಸಹ ಬಂದಿದ್ರು ತಹಸೀಲ್ದಾರರು. ನಾವು ಅವ್ರನ್ನೆಲ್ಲ ಬೇಡ ಸರ್, ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು, ಈ ಜಿಲ್ಲೆ ಉಸ್ತುವಾರಿ ಸಚಿವರು, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ, ಪರಮೇಶ್ವರ್ ಸಾಹೇಬರು, ಅವರಾದರೂ ಸಹ ಇವತ್ತು ಅಧಿಕಾರಿಗಳು ಹೇಳ್ಬೋದಾಗಿತ್ತು. ರೈತರು ವಿರೋಧ ಐತೆ, ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ, ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ.
ಆದ್ರೆ ಯಾಕೋ ಮಾನ್ಯ ಗೃಹ ಮಂತ್ರಿಗಳು ಅವರು ಗಮನ ಹರಿಸ್ತಾ ಇಲ್ಲ. ಈಗ ನಾವು ಕೇಳ್ಕೊಳ್ಳೋದು ಏನಿಷ್ಟೇ, ಇವತ್ತು ಅಲ್ಲಿ ಸಾಯ ಬದ್ದು ರೈತರು ಧೂಳು ಕುಡ್ದು ಇಲ್ಲೇ ಸತ್ತು ಬಿಡೋಣ ತಾಲೂಕ್ ಆಫೀಸ್ ಮುಂದೆ ಅಂತ ಅವ್ರು ಏನು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬಂದವ್ರೆ. ಇವತ್ತಿಲ್ಲ 50 ಜನ ಇರ್ಬೋದು, ನಾಳೆ 500 ಜನ ಆಗ್ಬೋದು. ಯಾವುದೋ ಒಂದು ದೇವ್ರ ಕಾರ್ಯದಿಂದ ಇವತ್ತು ಕಡಿಮೆ ಜನ ಅವರೇ ಅಂತ ಭಾವಿಸಬಾರ್ದು ತಾಲೂಕು ಅಧಿಕಾರಿಗಳು. ನಾಳೆ 500 ಜನ ಆಗ್ಬೋದು. ಇದು ಈಗ ಏನು ತಾಲೂಕಿನಾಗ ನೀವು ಗಣಿಗಾರಿಕೆ ನಡೀತಾ ಐತಿ. ಈಗ ಚನ್ನರಾಯದುರ್ಗ ಹೋಬಳಿ ಸ್ಟಾರ್ಟ್ ಆಗೈತೆ, ಕಸ್ಬಾ ಹೋಬಳಿಯಲ್ಲಿ ನಿಲ್ಲಬೇಕು. ನಿಲ್ಲದಿದ್ರೆ ಮಾನ್ಯ ಶಾಸಕರೇ, ಗೃಹ ಮಂತ್ರಿಗಳೇ, ಇದು ನಿಮಗೆ ಈ ಕ್ಷೇತ್ರ ಜನ ಮತ ಕೊಟ್ಟವ್ರೆ, ಈ ಕ್ಷೇತ್ರ ಜನ ನಿಮಗೆ ಮತ ಕೊಟ್ಟವ್ರೆ, ನಿಮ್ಗೆ ಅಧಿಕಾರ ಕೊಟ್ಟವ್ರೆ. ಈ ಕ್ಷೇತ್ರದ ಜನ ಜಲ ಏನಿವತ್ತು ನೆಲನ ಉಳಿಸ್ತಕ್ಕಂಥ ಕೆಲಸ ನೀವು ತುರ್ತಾಗಿ ಮಾಡಬೇಕಿದು. ಇವತ್ತೇನೋ ರೈತರು ಮನೆ ಮಠ ಬಿಟ್ಟು ಬಂದು ತಾಲೂಕು ಆಫೀಸ್ ಮುಂದೆ ಕುಂತಿರೋದು ಸುಮ್ಮನೆ ಅಲ್ಲ, ಹುಡುಗಾಟಿಗೆ ಬಂದು ಕುಂತಿಲ್ಲ. ಅವರು ತಮ್ಮ